ಕರ್ನಾಟಕದ ಮಹಾಜನತೆಗೆ ನನ್ನ ನಮಸ್ಕಾರಗಳು. ಏಪ್ರಿಲ್ 22 ಅಂದರೆ ಇಂದಿನ ದಿವಸ ನಮ್ಮ ಪ್ರಪಂಚಾದ್ಯಂತ ವಿಶ್ವ ಭೂ ದಿನಾಚರಣೆಯನ್ನು ಮಾಡುತ್ತಿದ್ದಾರೆ. ಮೀನ್ಸ್ ಅರ್ತ್ ಡೇ ಸೆಲೆಬ್ರೇಷನ್. ಭೂಮಿಯು ಎಲ್ಲರಿಗೂ ಅವಶ್ಯಕವಾದ ಒಂದು ವಸ್ತು ಆಗಿದೆ. ಭೂಮಿಯನ್ನು ಬಿಟ್ಟು ಮನುಷ್ಯ ಇರಲಾರ. ಭೂಮಿಗೆ ಗ್ರಾವಿಟೇಷನ್ ಪವರ್ ಇರುವುದ ಕಾರಣ ಭೂಮಿಯ ಮೇಲೆ ಎಲ್ಲ ವಸ್ತುಗಳು ಮೇಲಕ್ಕೆ ಎಸೆದರೆ ಕೆಳಕ್ಕೆ ಬಂದು ಬೀಳುತ್ತೆ. ಹಾಗೆಯೇ ಮನುಷ್ಯನ ಸುದ ಮೇಲಕ್ಕೆ ಎಸೆದರೆ ಕೆಳಕ್ಕೆ ಬಂದು ನಿಲ್ಲೋದು. ಅದಕ್ಕೆ ಗ್ರಾವಿಟೇಷನ್ ಪವರ್ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಯಾಕೆ ನಾವು ವಿಶ್ವ ಭೂ ದಿನಾಚರಣೆಯನ್ನು ಮಾಡಬೇಕು ಅಂತಂದರೆ, ಭೂಮಿಯು ಒಂದು ಉಪಯುಕ್ತವಾದ ವಸ್ತುವಾಗಿದೆ. ಪ್ರಸ್ತುತ ದಿನದಲ್ಲಿ ಈ ಭೂಮಿಯನ್ನು ತುಂಬ ಹದಗೆಡಿಸುತ್ತಾ ಹೋಗುತ್ತಿದ್ದಾರೆ. ಅದನ್ನು ಅಗೆದು ಅದರ ಪ್ರಮಾಣವನ್ನು ಕಡಿಮೆ ಮಾಡುತ್ತಿದ್ದಾರೆ. ಅದನ್ನು ಬಿರುಕು ಬಿಡುವುದರ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಸೌರಮಂಡಲದಲ್ಲಿ ಭೂಮಿಗೆ 4ನೇ ಸ್ಥಾನದಲ್ಲಿದೆ. ಮೊದಲು ಇರೋದು ಸೂರ್ಯನ ಪಕ್ಕ ಬುಧ, ಆನಂತರ ಶುಕ್ರ, ಆನಂತರ ಭೂಮಿ. ಸ್ನೇಹಿತರೆ, ಭೂಮಿಯನ್ನು ಎಷ್ಟರ ಮಟ್ಟಿಗೆ ಅಗೆತಿದ್ದಾರೆ ಅಂತ ಹೇಳೋದಾದರೆ, ನಮ್ಮ ಕರ್ನಾಟಕದ ಅತ್ಯಂತ ಆಳವಾದ ಗಣಿ ಚಾಂಪಿಯನ್ ರಿಪ್ಪು. ಹಾಗೆಯೇ ಚಿನ್ನಕ್ಕೋಸ್ಕರ ನಮ್ಮ ಕೋಲಾರದಲ್ಲಿ ಭೂಮಿಯನ್ನು ಅಗೆದು ತುಂಬ ಹಾಳು ಮಾಡಿ ಅದನ್ನು 2003ರಲ್ಲಿ ಕ್ಲೋಸ್ ಮಾಡಿದ್ರು. ಈಗ ಪ್ರಸ್ತುತ ದಿನದಲ್ಲಿ ರಾಯಚೂರಿನ ಹಟ್ಟಿಯಲ್ಲಿ ಈ ಚಿನ್ನಕ್ಕೋಸ್ಕರ ಭೂಮಿಯನ್ನು ಅಗೆತಿದ್ದಾರೆ. ಹೀಗೆ ಖನಿಜ ಸಂಪನ್ಮೂಲಕ್ಕೋಸ್ಕರ ಈ ಭೂಮಿಯನ್ನು ತುಂಬ ಕಡೆ ಅಗೆದು ಹಾಳನ್ನು ಮಾಡುತ್ತಿದ್ದಾರೆ. ಸ್ನೇಹಿತರೆ, ಉದಾಹರಣೆಗೆ ನಮ್ಮ ಬಳ್ಳಾರಿ ಆಗಿರ್ಬೋದು, ಅಲ್ಲಿ ತುಂಬ ಖನಿಜ ಸಂಪನ್ಮೂಲಕ್ಕೋಸ್ಕರ ಭೂಮಿಯನ್ನು ಅಗೆಯುತ್ತಿದ್ದಾರೆ. ಹಾಗೆಯೇ ಕುದುರೆಮುಖ ಇನ್ನೂ ಮುಂತಾದ ಭಾಗದಲ್ಲಿ ಈ ಭೂಮಿಯನ್ನು ತುಂಬ ಅಗೆತಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಮಳೆಗಾಲದಲ್ಲಿ ಮಳೆ ಆಗದೇ ಇರುವ ಕಾರಣ ತುಂಬ ನಮ್ಮ ಗ್ರಾಮೀಣ ರೈತರು ಭೂಮಿಗೆ ನೀರು ಸಿಗಬೇಕು ಅಂತ 1,000, 1,500, 1,200, 1,600 ಈ ರೀತಿಯಲ್ಲಿ ಬೋರನ್ನು ಹಾಕ್ಸ್ತಿದ್ದಾರೆ. ಬೋರುಗಳು ಪ್ರಸ್ತುತ ದಿನದಲ್ಲಿ ಹೆಚ್ಚುತ್ತಾ ಹೋಗ್ತಾ ಇವೆ. ಭೂಮಿಯು ಬಿರುಕನ್ನು ಬಿಡುತ್ತಾ ಇದೆ. ಆದರೆ ಇದು ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಅಷ್ಟು ತಿಳಿದಿಲ್ಲ. ಭೂಮಿನ ಅಗೆದೋತಿದ್ದಾರೆ ಕೆಲವರು ಭೂಮಿಗೆ ಬೋರೆಲ್ಲ ಹಾಕಿ ಭೂಮಿಯನ್ನು ಕೆಡುತ್ತಿದೆ. ಉತ್ತಮವಾದ ಮಳೆಯಾದರೆ ರೈತರು ಈ ಭೂಮಿಗೆ ಬೋರೆಲ್ಲ ಹಾಕೋದನ್ನು ಕಡಿಮೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಾದ್ರೆ ಭೂಮಿಯನ್ನು ಉಳಿಸಬೇಕು, ಪರಿಸರವನ್ನು ಬೆಳೆಸಬೇಕು, ಗಿಡ ಮರಗಳನ್ನು ನೆಡಬೇಕು, ನೀರನ್ನು ಹಾಕಬೇಕು. ಉತ್ತಮವಾದ ನಮ್ಮ ಭಾರತಾದ್ಯಂತ ವಿಶ್ವಾದ್ಯಂತ ಗಿಡ ಮರಗಳನ್ನು ಬೆಳೆಸಿದ್ರೆ ಉತ್ತಮವಾದ ಮಳೆಯಾಗುತ್ತೆ, ನೀರು ರೈತರಿಗೆ ಮುಖ್ಯವಾಗುತ್ತೆ ಅಂತ ಹೇಳ್ಬೋದು. ಮಳೆಗಾಲದಲ್ಲಿ ತುಂಬ ಮಳೆಯಾಗಿ ರೈತ ಬಾಂಧವರಿಗೆ ತುಂಬ ಅನುಕೂಲವಾಗುತ್ತದೆ. ಭೂಮಿಯನ್ನು ಕಾಪಾಡಬೇಕು, ಗಿಡ ಮರಗಳನ್ನು ಬೆಳೆಸಬೇಕು. ಸ್ನೇಹಿತರೆ, ಭೂಮಿಯು ತುಂಬ ಖನಿಜ ಸಂಪನ್ಮೂಲಕ್ಕೋಸ್ಕರ ಸಿಗ್ತಾ ಇದೆ ಅಂತ ಭೂಮಿನ ಯಾರೂ ಸುದಾ ಅಗೆಯಬಾರದು ಅಂತ ಹೇಳ್ಬೋದು. ಸ್ನೇಹಿತರೆ, ಹಾಗೆದರೆ ಅದು ಇಂದಿನ ಕಾಲಕ್ಕೆ ನಾವು ಬಳಸ್ಕೋಬೋದು, ಆದರೆ ಮುಂದಿನ ಕಾಲಕ್ಕೆ ಅದು ನಾವು ಹೇಗೆ ವರ್ಗಾಯಿಸಲು ಸಾಧ್ಯ ಹೇಳಿ ಸ್ನೇಹಿತರೆ. ಭೂಮಿಯನ್ನು ಮಕ್ಕಳಿಗೆ ನಾವು ಒಂದು ಚಾರ್ಟಲ್ಲಿ ತೋರಿಸ್ಬೇಕಾಗುತ್ತೆ ಹೊರತು ಅವರು ಭೂಮಿಯೇ ಇಲ್ಲದಂತೆ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಹೇಗೆ ನಾವು ಈ ಭೂಮಿ ಈ ರೀತಿ ಇದೆ ಅಂತ ಹೇಳೋಕ್ಕೆ ಸಾಧ್ಯ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಿ, ಗಿಡ ಮರಗಳನ್ನು ಉಳಿಸಿ, ಪರಿಸರ ಉತ್ತಮವಾಗಿ ಕಾಪಾಡಿ. ಕಾಲಕ್ಕೆ ಮಳೆ ಆಗುತ್ತೆ. ಮಳೆ ಆದ ನಂತರ ಎಲ್ಲರ ಬಾಳಲ್ಲಿ ಹಸಿರನ್ನು ತರುತ್ತೆ ಈ ಭೂಮಿಗೋಸ್ಕರ ನಾವು ಇಂದಿನ ದಿವಸ ವಿಶ್ವ ಭೂ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಎಲ್ಲರಿಗೂ ವಿಶ್ವ ಭೂ ದಿನದ
ದಿನಾಚರಣೆಗಳು